ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಏನು ಮಾಡ್ತಿದ್ಯಾ ನೀನು? ಅಕ್ಕಯ್ಯ ಯಾಕೇನಾಯ್ತು? ಪದ್ಮಿನಿ ಮುಖ ನೋಡವ ಅಂತ. ಅಯ್ಯೋ ತಪ್ಪವ, ಒಂದ್ ಕಿತ ಗೂಂಗಟ್ ಹಾಕೊಂಡ್ಮೇಕೆ ಅದು ನಂಗೆಲ್ಲ ತೆಗಿಯಂಗಿಲ್ಲ. ಹಂಗೇನಾರ ತೆಗೆದ್ರೆ ಶಾಸ್ತ್ರವ ಮುರ್ದಂಗೆ. ಓ ಸಾರಿ ಅಕ್ಕಯ್ಯ, ನಂಗೆ ಗೊತ್ತಿರ್ಲಿಲ್ಲ. ನೀವ್ ಹುಡುಗಿರು ಇದನ್ನೆಲ್ಲ ತಿಳ್ಕೊಳೋದು ಯಾವಾಗ? ಈ ವಿಷಯ ಏನಾರು ಅಮ್ಮಾಜಿ ಅವ್ರಿಗೆ ಗೊತ್ತಾದ್ರೆ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಮಂಟಪಕ್ ಬಂದ ಮ್ಯಾಕೆನೆ ಗೂಂಗಟ್ ತೆಗಿಬೇಕು ಅಂತ ಖಂಡಿತವಾಗಿ ಹೇಳೋಗವ್ರೆ. ಇಲ್ಲ ಅಂದಿದ್ರೆ ಪೂರ್ವಿಗೆ ಒಬ್ಳೇ ಇದ್ದಂಗ್ಲು ಗೂಂಗಟ್ ಯಾಕೆ ಹಾಕೊಂಡ್ ಕುತ್ಕೋತಿದ್ಲು ಹೇಳು? ಅಯ್ಯೋ ಪದ್ಮಿನಿ ಅಂತ ಕರೆಯೋಕ್ ಹೋಗಿ ಪೂರ್ವಿ ಅಂತ ಅಂದ್ಬಿಟ್ಟೆ. ಸರಿ ನೀವಿಬ್ರು ನಡೀರಿ, ಅಲ್ಲಿ ಬಂದವ್ರಿಗೆಲ್ಲ ಸರ್ಬತ್ತು ಎಲ್ಲ ಕೊಡ್ಬೇಕು. ನಡೀರವ. ಆಗ್ತಾ ಇಲ್ಲ ಅತ್ಯವ, ಕ್ಷಣಕ್ಕೂ ಸಾಯ್ತಾ ಇವನಿ. ನಂಗೆ ಅರ್ಥ ಆಗುತ್ತೆ ಕಣವ, ಕಿನ್ ಸ್ವಲ್ಪ ಹೊತ್ತಾಟೆಯ. ರೋಷಿ, ನನ್ನ ಮಗಳು ರೆಡಿ ಆಗ್ಬಿಟ್ಟು ಮುಸ್ಕೊತ್ಕೊಂಡು ಕೂತ್ಕೊಂಡ್ಬಿಟ್ಟವಳೆ. ನಾನು ಸ್ವಲ್ಪ ಹೊತ್ತು ಕಡವ ಮಂಟಪಕ್ಕೆ ಕರೆಸ್ಕೊಂಡ್ಬಿಡ್ತೀನಿ. ಋಷಿ, ನಾನು ಏನಪ್ಪ ಹೇಳಕ್ಕೆ ಬಂದೆ ಅಂತಂದರೆ, ಮಂಟಪದಾಗೆ ಅಳಿಯಂದ್ರಿಗೂ ಹುಡುಗರು ಎಲ್ಲ ಕೊಡ್ಬೇಕಂದ ಅವನ್ನೆಲ್ಲ ತಂದು ಅಲ್ಲಿ ಇಕ್ಕೊಂಡ್ಬಿಡ್ಬೇಕು. ಆಮೇಲೆ ಅಲ್ಲಿ ಇಲ್ಲಿ ಹುಡುಕೊಂಡು ಕುತ್ಕೊಳ್ಳೋಕ್ಕಾಗಿಲ್ಲ. ಅರ್ಥ ಆತಲ್ಲ ನಿಂಗೆ? ಸರಿ ಅಣ್ಣಯ್ಯ. ಆಮೇಲೆ ಇನ್ನೇನೋ ಮರ್ತ್ಬಿಟ್ನಲ್ಲಪ್ಪ. ಬೀರುಕ್ಕಿ ಪೂರ್ವೇ. ಅಪ್ಪಯ್ಯ. ಪದ್ಮಿನಿ, ಪೂರ್ವಿನ್ ಕರೆದ್ರೆ ನೀ ಅಂತೀಯಲ್ಲವ? ಅಯ್ಯೋ ಪದ್ದು, ಅಣ್ಣಯ್ಯ ಕರೆದಿದ್ದು ಪೂರ್ವಿಯ, ನಿಂಗೆ ನಿನ್ನೂ ಕರ್ದಂಗಾಯ್ತಾ? ಅಣ್ಣಯ್ಯ, ನೀನು ಪೂರ್ವಿ ಅಂದಿದ್ದು ಪದ್ಮಿನಿ ಅಂದಂಗಾಯ್ತಂತೆ. ಪಾಪ. ನನಗೂ ಎಲ್ಲೋ ಪೂರ್ವಿ ಅಪ್ಪಯ್ಯ ಅಂದಂಗಾತು. ಸರಿ 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 ಸರಿ. ಬೀಗುತ್ಕಿ ಪೂರ್ವಿ ತವೈತೆ. ಪೂರ್ವಿ ತೆಗೆಸ್ಕೊಂಡೆ. ಹಲೋ ಮೇಡಮ್, ಯಾಕೆ ಹೇಗಿದ್ದೀರಾ? ಇವತ್ತು ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ನೀವು. ದೊಡ್ಡ ಶೋ ಅದು. ನೀವು ಈ ಥರ ಅಪ್ಸೆಟ್ ಆಗಿದ್ರೆ ಹೇಗೆ ಹೇಳಿ? ನನ್ನ ಕಷ್ಟ ಏನು ಅಂತ ನಿಮ್ಗೆ ಗೊತ್ತಿದ್ರು ನನ್ನ ಬೆದರಿಸಿ ಕರ್ಕೊಂಬಂದ್ರಿ. ನನಗೆ ಬರೋಕ್ಕೆ ಒಂಚೂರು ಇಷ್ಟ ಇರಲಿಲ್ಲ. ಆದರೆ ಏನು ಮಾಡಲಿ, ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿವ್ನಿ, ಜೊತೆಗೆ ನಿಮ್ಮ ಬ್ಲ್ಯಾಕ್ ಮೇನ್ ಬೇರೆ. ಈಗ ಬಂದಾಯ್ತಲ್ವಾ, ಕೂಲಾಗಿರು. ನೋಡಿ, ಅಲ್ಲಿಗೆ ಹೋಗಿದ ತಕ್ಷಣ ನಾನು ಡ್ಯಾನ್ಸ್ ಮುಗಿಬೇಕು. ಅದನ್ನ ಮುಗಿಸಿ ನಾನು ಹೋಗಲೇಬೇಕು. ನೀವೇ ನನ್ನನ್ನು ಮದುವೆ ಮನೆ ಗಂಟ ಬಿಡಬೇಕು. ಅದನ್ನ ಮಾತ್ರ ಮರಿಬೇಡಿ. ಇದು ನನ್ನ ಜೀವನದ ಪ್ರಶ್ನೆ. ಓಕೆ, ನನಗೂ ಅರ್ಥ ಆಗುತ್ತೆ. ಹೇಳಿದ್ದೀನಿ, ಎಷ್ಟು ಸಲ ಹೇಳ್ತೀಯ. ಕರೆಕ್ಟು ಟೈಮು ಕರ್ಕೊಂಬಂದು ಬಿಡ್ತೀನಿ. ನನ್ನ ಕ್ಷಮಿಸ್ಬಿಡು ಪೂರ್ವಿ, ನಿಮಗೂ ಕಷ್ಟ ಕೊಟ್ಟು ಬರೋ ಹಂಗಾಯ್ತು. ಆದರೆ ನಾನು ಬೇಗ ಬರ್ತೀನಿ. ಸದ್ಯ ಈ ಟೈಮ್ನಾಗೆ ನಂದನ್ನೋರು ನನ್ನ ಕೈ ಬಿಡ್ಲಿಲ್ವಲ್ಲ, ನನಗಷ್ಟು ಸಾಕು. ಎಲ್ಲಿ ಪುಟ ವಕೀಲಿ? ಅತ್ಯವ ಇಲ್ಲೈತೆ. ಅತ್ಯವ, ನನಗೆ ತುಂಬ ಭಯ ಆಗ್ತೈತೆ. ನಾನೆಲ್ಲೋ ಸಿಕ್ಕಾಕೊಬಿಡ್ತೀನಿ ಅಂತ ಅನ್ನಿಸ್ತೈತೆ. ಅಯ್ಯೋ, ಹಂಗೆಲ್ಲ ಏನು ಆಗಕ್ಕಿಲ್ಲ ಕಣವ. ನೀನೇನು ಜಾಸ್ತಿ ಮಾತಾಡಕ್ ಹೋಗ್ಬೇಡ. ಆಗ ಯಾರಿಗೂ ಅನುಮಾನ ಬರಕ್ಕಿಲ್ಲ. ಸದ್ಯ ಕ್ವಾಣಿ ಕಡೆ ಯಾರು ಬರಕ್ಕಿಲ್ಲ ಕಣವ. ಯಾಕಂದ್ರೆ ಮಂಟಪದಲ್ಲಿ ಅಷ್ಟೊಂದು ಶಾಸ್ತ್ರ ನಡೀತಾ ಐತೆ. ಪದ್ಮಿನಿ, ನಾನು ಪದ್ಮಿನಿ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಅಯ್ಯೋ, ಅದಕ್ಕೇನಂತೆ ಅಮ್ಮಾಜಿ, ಮಾತಾಡಿ.
ನೀವು ಸ್ವಲ್ಪ ಹೊರಗಡೆ ಹೋಗ್ತೀರಾ ಊರ್ವಶಿ? ಸರಿ ಅಮ್ಮಾಜಿ ಅವರೇ. ಪದ್ದು, ನಾನು ಆಚೆ ಕಡೆನೇ ಇರ್ತೀನಿ ಕಣವಾ. ಪದ್ಮಿನಿ, ಸಾಮಾನ್ಯವಾಗಿ ಈಗಿನವರೆಲ್ಲ ಮದುವೆ ಮಂಟಪಕ್ಕೆ ಬರುವಾಗ ಏನೋ ಶಾಸ್ತ್ರ ಮಾಡಬೇಕಲ್ಲ ಅಂತ ಗುಂಗುಟ್ಟು ಹಾಕೊಂಡು ಬರ್ತಾರೆ. ಆದರೆ ನೀನು ಇನ್ನೂ ಗುಂಗುಟ್ಟು ಹಾಕ್ಕೊಂಡೇ ನಿಂತಿದೆಯಲ್ಲ, ಇದನ್ನು ನೋಡಿ ನಂಗೆ ತುಂಬ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ನೀನು ಪುಣ್ಯ ಮಾಡಿದ್ದೆಮ್ಮ. ಆ ಗುಂಗುಟ್ಟು ಹಾಕ್ಕೊಂಡ್ರೆ ಒಂದು ಗೌರವ ಬಂದ ಹಾಗೆ. ಆದರೆ ಗೌರವ ಒಂದೇ ಒಂಟಿಯಾಗಿ ಬರೋದಿಲ್ಲ, ನೆನಪಿರಲಿ. ಅದ್ರ ಜೊತೆಗೆ ದೊಡ್ಡ ಜವಾಬ್ದಾರಿನೂ ಬರುತ್ತೆ. ಆ ಜವಾಬ್ದಾರಿ ಬಗ್ಗೆ ನಿನ್ನ ಹತ್ರ ಮಾತಾಡಬೇಕು ಅಂತಾನೆ ನಾನು ಬಂದೆ. ನೋಡು, ಈ ಸೊಸೆ ಅನ್ನೋ ಸ್ಥಾನ ಸಣ್ಣ ಪುಟ್ಟದಲ್ಲ. ಎಲ್ಲದಕ್ಕೂ ಅದರದೇ ಆದಂಥ ಒಂದು ಮಹತ್ವ ಇರುತ್ತೆ. ಆದರೆ ಈ ಸೊಸೆ ಅನ್ನೋ ಸ್ಥಾನದಲ್ಲಿ ನಿಂತು ಎಲ್ಲವೂ ನಿಭಾಯಿಸೋದಿದೆಯಲ್ಲ, ಅದು ಗುಬ್ಬಿ ಬ್ರಹ್ಮಾಸ್ತ್ರ ಹೊತ್ಕೊಂಡ ಹಾಗೆ. ಇಡೀ ಮನೆನ ನೋಡ್ಕೋಬೇಕಾಗತ್ತೆ. ಎಲ್ಲರೂ ಬೇಕು ಬೇಡಿಗಳನ್ನು ಸರಿದೂಗಿಸ್ಬೇಕಾಗತ್ತೆ. ವಯಸ್ಸಿಗೆ ಮೀರಿದ ಗಾಂಭೀರ್ಯನ ಕಲಿಬೇಕಾಗತ್ತೆ. ಎಷ್ಟೋ ತ್ಯಾಗಗಳನ್ನು ಮಾಡಬೇಕಾಗತ್ತೆ. ಆದರೆ ಇದೆಲ್ಲ ಭಾರ ಅಂತ ಬಿಡೋಕ್ಕೂ ಆಗಲ್ಲ. ಅಯ್ಯೋ, ನಾನೇ ಅಕ್ಕ ಅನ್ಕೊಂಡು ಪಾಪ ಅಮ್ಮಾಜಿ ಏನೇನೋ ಮಾತಾಡ್ತಾ ಇದ್ದಾರೆ. ಏನು ಮಾಡಲಿ ಈಗ? ಬಾ. ಇವತ್ತೇ ಡ್ಯಾನ್ಸ್ ಶೋ ಅಂತಂದ್ರೆ, ಆದ್ರೆ ಇದೇನು ಯಾವುದೋ ಗೋಡನ್ನು ಕರ್ಕೊಂಡ್ ಬಂದಿದ್ದೀರಾ? ಇದು ಗೋಡನ್ ಅಲ್ಲ, ಆಡಿಟೋರಿಯಮ್ಮೇ. ಒಳಗಡೆ ಡ್ಯಾನ್ಸ್ ನಡೀತಾ ಇದೆ. ಅದೇನೋ ಬೇಗ ಬೇಗ ಮುಗಿಸಿ ನಾನು ಬೇಗ ಹೊರಡ್ಬೇಕು. ನನಗೆ ಭಯ ಆಗ್ತೈತೆ. ನೀನು ಇಷ್ಟೊಂದು ನರ್ವಸ್ ಆದರೆ ಡ್ಯಾನ್ಸ್ ಹೇಗೆ ಮಾಡ್ತೀಯಾ? ನೋಡು, 5 ನಿಮಿಷ ಫಾರ್ಮಾಲಿಟೀಸ್ ಇದೆ. ಆಫೀಸ್ ಒಳಗಡೆ ಹೋಗೋಣ, ಆ ಫಾರ್ಮಾಲಿಟೀಸ್ನ ಮುಗಿಸ್ಕೊಳ್ಳೋಣ. ಅದಾದಮೇಲೆ ಆಡಿಟೋರಿಯಂ ಕರ್ಕೊಂಡು ಹೋಗ್ತೀನಿ. ಡ್ಯಾನ್ಸು ಶುರುವಾಗುತ್ತೆ. ಬಾ. ಯಾವ್ರೆ, ಆದಷ್ಟು ಬೇಗ ಡ್ಯಾನ್ಸ್ ಮುಗ್ದೋಗಿ ನಾನು ಇಲ್ಲಿಂದ ಹೊರಡೋ ಹಂಗೆ ಮಾಡು. ಅಲ್ಲಿ ಯಾರಿಗೂ ಅಲ್ಲಿರೋದು ಪೂರ್ವಿ ಅಂತ ಗೊತ್ತಾಗದೆ ಇರಂಗೆ ಕಾಪಾಡು. ಮುಹೂರ್ತಕ್ಕಿಂತ ಮುಂಚೆ ನಾನು ಅಲ್ಲಿರಲೇಬೇಕು ದೇವ್ರೆ. ಏನು ಯೋಚನೆ ಮಾಡ್ತಿದ್ಯಾ? ಬಾ. ಪದ್ಮಿನಿ, ನಿನಗನ್ನಿಸ್ತಿರ್ಬೋದು ಈ ಮನೆಯಲ್ಲಿ ಎಲ್ಲರೂ ಇದ್ದಾರೆ, ನನ್ನ ಗಂಡನೂ ಇದ್ದಾರೆ. ಮನೆಗೆ ಬರ್ತಿದ್ದ ಹಾಗೆ ಇಡೀ ಮನೆ ಜವಾಬ್ದಾರಿನ ನನಗ್ಯಾಕೆ ಹೊರಿಸ್ತಿದ್ದಾರೆ ಅಂತ. ಅಥವಾ ಅಡುಗೆ ಮಾಡೋದು, ಎಲ್ಲರೂ ಬೇಕು ಬೇಡಿಗಳನ್ನು ವಿಚಾರಿಸ್ಕೊಡೋದು, ಇದೆಲ್ಲ ಒಂದು ಕೆಲಸನ ಅಂತಲೂ ನಿನಗನ್ಸಿರ್ಬೋದು. ಹಾಗೇನಾದರೂ ನಿನ್ನ ಮನಸ್ಸಲ್ಲಿದ್ದರೆ ನಾನು ಹೇಳೋದಿಷ್ಟೇ ಅಮ್ಮ. ನೀನು ಬಂದ ಮನೆ ಅಂದರೆ ನಿನ್ನ ಗಂಡನ ಮನೆನ ನನ್ನ ಮನೆ ಅಂತ ಅಂದ್ಕೊಂಡ್ಬಿಟ್ರೆ ನಿನಗೆ ಯಾವುದೂ ಕಷ್ಟ ಆಗೋದಿಲ್ಲ, ಭಾರ ಆಗೋದಿಲ್ಲ. ಹಾಗೆ ಒಬ್ಬ ಸೊಸೆ ಮಾಡೋ ಅಡುಗೆ, ಮನೆ ಕೆಲಸ, ಎಲ್ಲರ ಇಷ್ಟ ಕಷ್ಟ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಇದೆಲ್ಲ ಉಡಾಫಿಯಾಗಿ ತಗೊಳ್ಳೋ ಅಷ್ಟು ಸಣ್ಣ ಪುಟ್ಟ ಕೆಲಸ ಅಲ್ವೇ ಅಲ್ಲ. ಇದು ಆದಷ್ಟು ಬೇಗ ನಿನಗೂ ಅರ್ಥ ಆಗತ್ತೆ. ನೀನು ಬಿಡು, ತುಂಬ ಜಾಣೆ, ಎಲ್ಲವೂ ಬೇಗ ಕಲ್ತ್ಕೊಂಡ್ಬಿಡ್ತೀಯ. ಬುದ್ಧಿವಂತಿಕೆಯಿಂದ ಮನೆ ನಡ್ಸ್ಕೊಂಡು ಹೋಗಿರೋರನ್ನ ನಾನು ನೋಡಿದ್ದೀನಿ. ಇನ್ನು ಈಗ ಎಲ್ಲವೂ ನಿಭಾಯಿಸ್ಬಿಟ್ರೆ ಸಾಕು, ಮುಂದೆ ಎಲ್ಲವೂ ನಮ್ಮದೇ ಅನ್ನೋ ಸ್ವಾರ್ಥದಲ್ಲಿ ಜೀವನ ನಡ್ಸ್ಕೊಂಡು ಹೋಗೋವನ್ನ ನಾನು ನೋಡಿದ್ದೀನಿ. ಇನ್ನು ಏನಪ್ಪ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ಹೇಗೋ ಮಾಡ್ಕೊಂಡು ಹೋಗೋಣ ಅಂತ ಕಾಟಾಚಾರಿಕೆ ಮನೆ ನಡ್ಸ್ಕೊಂಡು ಹೋಗ್ತಿರೋನು ನಾನು ನೋಡಿದ್ದೀನಿ. ಆದರೆ ಇದು ನನ್ನ ಮನೆ, ಈ ಮನೇಲಿದ್ದವರೆಲ್ಲ ನನ್ನವರು ಅಂತ ಒಳ್ಳೆ ಭಾವನೆಯಿಂದ ಮನೆ ನಡ್ಸ್ಕೊಂಡು ಹೋಗುವಂಥ ಸೊಸೆ ನನಗೆ ಬೇಕಾಗಿತ್ತು. ಅಂಥ ಸೊಸೆ ನನಗೆ ಸಿಕ್ಕಿದ್ದಾಳೆ. ಪದ್ಮಿನಿ, ಈ ಗುಂಗುಟೊಳಗೆ ಗುಬ್ಬಿ ಮರಿ ಥರ ಇರೋ ನಿನ್ನ ಹೆಗಲ ಮೇಲೆ ನಮ್ಮ ಮನೆತನದ ಗೌರವ ಅನ್ನೋ ಬ್ರಹ್ಮಾಸ್ತ್ರ ಬಂದು ಕೂರುತ್ತೆ. ಅದು ನೀನು ಯಾವತ್ತೂ ಕೆಳಗಿಳಿಸಲ್ಲ ಅನ್ನೋ ನಂಬಿಕೆ ಕೂಡ ನನಗಿದೆ. ಭಗವಂತನ ದಯದಿಂದ ಅದು ಯಾವತ್ತೂ ಸುಳ್ಳಾಗದೆ ಇರಲಿ. ಅಯ್ಯೋ, ನಿನಗೇನು ಮಾತಾಡೋದಕ್ಕೆ ಬಿಡದೆ
ಇಷ್ಟೊತ್ತವರೆಗೂ ನಾನೊಬ್ಬಳೇ ಮಾತಾಡ್ಬಿಟ್ಟೆ. ಪದ್ಮಿನಿ, ನಿನಗೆ ನನ್ನ ಹತ್ರ ಏನಾದರೂ ಮಾತಾಡೋದಿದೆಯಾ? ಅಯ್ಯಯ್ಯೋ, ಈಗ ಏನಂತ ಮಾತಾಡ್ಲಿ? ಪದ್ಮಿನಿ, ಇಲ್ಲ. ಅಂಕಲ್, ಓಲಕ್ದವ್ರು ಬಂದವ್ರೆ. ಸುಧಾಕರ್ ಅಂಕಲ್ ನಿಮ್ಗೆ ತಿಳ್ಸಕ್ಕೆ ಹೇಳಿದ್ರು. ಹೊಲಗ್ದವ್ರು ಬಂದವ್ರ? ಹಾಂ ಹಾಂ, ಸರಿ ಸರಿ. ಈಗ ಪೂರ್ವಿನೆಲ್ಲ ನೋಡ್ದೇನೋ? ಆಗ್ಲೇ ಪದ್ಮಿನಿ ಜೊತೆಲೇ ಇದ್ಲು. ಪದ್ಮಿನಿ ಜೊತೆಗಿದ್ಲ? ಹಾಂ, ಮತ್ತೆ ಇವಾಗ ನೋಡಿದ್ರೆ ಕಾಣ್ತಿಲ್ವಲ್ಲ ಎಲ್ಲೂ? ಏನು ಮಾಡ್ದೀಗ? ಹಾಂ, ಬೀರಿಕಿ ಅವಳ ತೊಲ್ಲೆ ಐತೆ, ಬೀರೊಳಗೆ ದುಡ್ಡು ಐತಿ, ಏನು ಮಾಡೋದು? ನೋಡು, ಹೋಗ್ಬಿಟ್ಟು ಪೂರ್ವಿ ಎಲ್ಲ ಅವಳು ಹುಡುಕಪ್ಪ. ಹಾಂ ಸರಿ ಅಂಕಲ್. ಕಡೆ ಎಲ್ಲ ನೋಡಪ್ಪ. ಹಾಂ ಸರಿ ಅಂಕಲ್. ಹೋಗು. ನಮಸ್ಕಾರ ಸ್ವಾಮಿ. ಬೇಗ ಬೇಗ ಅದೇನು ಮುಗಿಸಿ, ನನಗೆ ಕಾಯಕ್ಕಾಗ್ತಿಲ್ಲ. ಓಕೆ, ಜಸ್ಟ್ ಫಾರ್ಮಾಲಿಟೀಸ್. ತಗೋ, ಇಲ್ಲಿ ಇಲ್ಲಿ ಆ್ಯಂಡ್ ಇಲ್ಲಿ ಸೈನ್ ಮಾಡಿ. ಹಬ್ಬ ಅಂತೂ ಎಲ್ಲ ನಾನು ಅಂದ್ಕೊಂಡಾಗೆ ಆಯಿತು. ಇನ್ನೂ ಇವಳು ನನ್ನ ಹತ್ರ ಆಟ ಆಡೋದಕ್ಕಾಗಲ್ಲ. ಇನ್ನೇನಿದ್ರು ನಾನು ಆಟ ಆಡಿಸಿದಾಗ ಆಡುವಂಥ ಬೊಂಬೆ ಇವಳು. ಏಯ್, ಲೇಟ್ ಆಗ್ತಿದೆ, ಬೇಗ ಸೈನ್ ಮಾಡೋ. ಇರಿ ಒಂದು ನಿಮಿಷ. ಇವಳೇನಪ್ಪ ಅಗ್ರಿಮೆಂಟ್ ಹೀಗೆ ಗೊತ್ತ ಕೂತಿದ್ದಾಳೆ. ಬೇಗ ಸೈನ್ ಮಾಡಿದ್ರೆ ಎಲ್ಲ ಕೆಲಸ ಆಗೋಗಿರೋದು. ಪದ್ಮಿನಿ, ಅದರಲ್ಲಿ ಓದೋ ಅಂಥದ್ದು ಏನಿಲ್ಲ, ಜಸ್ಟ್ ಫಾರ್ಮಾಲಿಟೀಸ್ ಅಂತ ಹೇಳಿದ್ನಲ್ಲ. ಸೈನ್ ಮಾಡು, ಲೇಟ್ ಆಗುತ್ತೆ ಹೊರಡೋದಕ್ಕೆ.